ಎಲ್ಲ ಗೊಂದಲಗಳು ನಿವಾರಣೆ ಆಗಿದೆ. ಈಗೇನು ಗೊಂದಲ ಇಲ್ಲ, ಒಂದೇ ಗೊಂದಲ ಜಿಲ್ಲಾ ಕುರುಬರ ಸಂಘ ಅಷ್ಟೇ. ಇದರಲ್ಲಿ ಯಾವುದು ಗೊಂದಲ ಇಲ್ಲ. ಇಲ್ಲಿ ಎಲ್ಲ ನನ್ನ ಕುರುಬರ ಸಮಾಜ ಅಣ್ಣತಮ್ಮಂದಿರಿಗೆ ಎಲ್ಲರೂ ಹೊಂದಿಸ್ತಾ ಏನೀಗ JK ಜಯರಾಮಣ್ಣ ಅವರಿಗೆ ಜಿಲ್ಲಾ ಕುರುಬರ ಸಂಘ ಅಧ್ಯಕ್ಷರಾಗಿ ಅವಕಾಶ ಸಿಕ್ಕಿದೆ. ಅವರು ಪಕ್ಷಾತೀತವಾಗಿ ಸಮಾಜವನ್ನು ಮುನ್ನಡೆಸುವಂಥ ಕೆಲಸ ಮಾಡಲಿ. ಹಿಂದೆ ಸಹ ಕೆಲವು ಅಧ್ಯಕ್ಷರೆಲ್ಲ ಅವರದೇ ಆದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕೂಡ ಒಳ್ಳೆ ರೀತಿಯಾಗಿ ಸೇವೆ ಸಲ್ಲಿಸ್ತಾರೆ ಅಂತ ಆಶಿಸ್ತೀನಿ. ಎಲ್ಲ ಕುಲಬಾಂಧವರಿಗೂ ವಂದಿಸ್ತಾ, ಆ ಕನಕದಾಸರು ಒಂದು ಅವಕಾಶನ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಈಗ ಸಮಾಜ ಸೇವೆ ಮಾಡೋಕ್ಕೆ ನನ್ನ ಅವಧಿ ಇರೋವರೆಗೂ ಈ ನನ್ನ ಸಮಾಜದ ಕಟ್ಟೆ ಕಡೆ ವ್ಯಕ್ತಿವರೆಗೂ ನಾನು ಹೋಗಿ ಅವರ ಕಷ್ಟ ಸುಖಗಳನ್ನ ಆಲಿಸಿ ಸಮಾಜನ ಒಗ್ಗೂಡಿಸುವಂಥ ಕೆಲಸ ಮಾಡ್ತೀನಿ. ನಮ್ಮ ಹಿರಿಯರಾದಂಥ ಪೊಲೀಸ್ ನಾಣಸಮಣ್ಣ ಇರ್ಬೋದು, ಕೃಷ್ಣಣ್ಣ ಇರ್ಬೋದು, ಗಂಗಣ್ಣ ಇರ್ಬೋದು, ಭೂಷಣ್ಣು ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಮುನಿಯಣ್ಣ ಅವರು, KSRTC ಮುನಿಯಣ್ಣ ಅವರು ಎಲ್ಲ ಇಲ್ಲಿ ಇರೋರಂಥ ಹಿರಿಯರೆಲ್ಲ ಸಹಕಾರವನ್ನು ತಗೊಂಡು ನಾನು ಅವರ ಮಾರ್ಗದರ್ಶನದಲ್ಲಿ ಈ ಸಮಾಜನ ಕಟ್ಟೋಂಥ ಕೆಲಸ ನಾನು ಮಾಡ್ತೀನಿ. ಹಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಏನೀಗ ಕಾಮಗಾರಿಗಳೇನೇನು ಇದೆಯೋ ಅದನ್ನೆಲ್ಲ ಮುಂದುವರಿಸ್ಕೊಂಡೋಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ಬರೋ ಥರ ಪಕ್ಷಾತೀತವಾಗಿ, ನನಗೆ ಯಾವುದೂ ಪಕ್ಷ ಇಲ್ಲ. ಈಗ ನನ್ನ ಸಮಾಜ ಬಿಟ್ಟರೆ ನನಗೆ ಯಾವುದೂ ಇಲ್ಲ. ನನ್ನ ಸಮಾಜಕ್ಕಾಗಿ ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧ ಇದ್ದೀನಿ. ನಾನು ಸಮಾಜದ ಯಾರೇ ವ್ಯಕ್ತಿ ಎಲ್ಲೇ ಏಳಿಗೆ ಆಗ್ತಾರೆ ಅಂದರೆ ಅವ್ರ ಹಿಂದೆ ನಾನು 24x7 ಆಗಿರ್ತೀನಿ. ನಮ್ಮ ಸಮಾಜದ ವ್ಯಕ್ತಿಗಳು ಬೆಳಿಬೇಕು. ನಮ್ಮ ಸಮಾಜದ ಎಲ್ಲೇ ಇರಲಿ, ಅವರು ಯಾವ ಪಾರ್ಟಿಯಲ್ಲಿದ್ದರೂ ನನಗೆ ಅವಶ್ಯಕತೆ ಇಲ್ಲ. ಸಮಯ ಬಂದಾಗ ಯಾರೇ ಕರೆದ್ರೂ ಅವ್ರ ಜೊತೆ ಹೋಗಿ ನಾನು ನಮ್ಮ ಸಮಾಜಕ್ಕೆ ಏನು ಒಳ್ಳೇದಾಗಬೇಕೋ ಅದನ್ನು ನಾನು 24x7 ಆಗಿ ಅವ್ರ ಜೊತೆ ಇದ್ದು ನಮ್ಮ ಸಮಾಜನ ಏಳಿಗೆ ಮಾಡೋಕ್ಕೆ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಏನು ಇವತ್ತು ನನ್ನ ಜೊತೆ ಇಷ್ಟು ಜನ ಬಂದಿದ್ದಾರೆ, ಎಲ್ಲರೂ ನನ್ನ ಜೊತೆ ನಿಲ್ಲಬೇಕು, ಸಹಕರಿಸಬೇಕು, ನಿಮ್ಮ ಮಾರ್ಗದರ್ಶನಗಳನ್ನ ಕೊಡಬೇಕು ಅಂತ ಕೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಕೆಲಸ ಮಾಡ್ತೀರಿ. ನಮಗೇನು ಇಲ್ಲಿ ಭೇದ ಭಾವ ಇಲ್ಲ, ಅವರು ಇವರು ಅಂತ. ನಮ್ಮ ಸಮಾಜದ ಕೆಲಸ ಆಗಬೇಕಷ್ಟೆ. ಯಾಕಂದರೆ ಇದು ಮುಗಿಸ್ಬೇಕು, ಇನ್ನೂ ಕೆಲವೆಲ್ಲ ಇದೆ. ಸಮಯ ಬಂದಾಗ ಅವೆಲ್ಲ ಮಾತಾಡ್ತೀರಿ ನಾವು. ಈಗ ಗಂಗಣ್ಣವರು ಮತ್ತು ಅವರ ಜೊತೆಗಾರರು ಮತ್ತು ಈ ಕೀಲ್ಕೋಟೆಯವರು, ಕುರೂರುಪೇಟೆಯವರು ಎಲ್ಲರೂ ಸೇರಿ ಇವತ್ತು ಒಂದು ಸನ್ಮಾನ ಮಾಡೋ, ಸಮಾಜದವರೆಲ್ಲ ಒಂದು ಸನ್ಮಾನ ಮಾಡಬೇಕು ಅಂದರು. ಅವರು ಇದಕ್ಕೆ ನಾನು ಬಂದು ಇವಾಗ ಆ ಸನ್ಮಾನನ ಸ್ವೀಕರಿಸಿದ್ದೀನಿ. ಎಲ್ಲರನ್ನೂ ಒಟ್ಟಾಗಿ ಜೊತೆಗೆ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಕುರುಬ ಸಮಾಜನ ಕಟ್ಟೋವಂಥ ಪ್ರಯತ್ನ ಪಡ್ತೀನಿ. ಎಲ್ಲ ಸಹಕಾರನೂ ಬೇಕು, ಪಕ್ಷಾತೀತ ಎಲ್ಲರ ಸಹಕಾರನೂ ಬೇಕು. ನಮಗೆ ಸಮಾಜ ಬೆಳಿಬೇಕು, ಸಮಾಜ ಒಗ್ಗಟ್ಟಾಗಬೇಕು, ಅದೇ ನಮ್ಮ ಧ್ಯೇಯ.